ಅವರೇ ಸುಮ್ಮನೆ ಆಗ್ತೀನಿ ಅಂದರು ಈ ಇಂಟರ್ವ್ಯೂ ಮಾಡೋರು ಬಿಡೋದಿಲ್ಲ ಅನ್ಸುತ್ತೆ. ಕೆಣಕಿ ಕೆಣಕಿ ಕೆದಕಿ ಕೆದಕಿ ಅದಕ್ಕೇನಂತೀರಾ ಇದಕ್ಕೇನಂತೀರಾ ಹಂಗಂದಿದ್ರು ಅದಕ್ಕೇನು ಹೇಳ್ತೀರಿ, ಅದು ಏನೇನು ಅಂದಿದ್ರು ಅದೆಲ್ಲ ಸ್ಟೇಟ್ಮೆಂಟ್ ಆಗಿ ವಾರದ ಎಂಡಲ್ಲಿ ಸುದೀಪ್ ಸರ್ ಬಂದು ನೀಟಾಗಿ ಕ್ಲಾಸ್ ತೊಗೊಂಡು ನೀಟಾಗಿ ರುಬ್ಬಿ ಎಲ್ಲ ಆಗೋಗಿದೆ ಆಯಿತಾ. ಇನ್ನೂ ಇವ್ರಿಗೆ ಸಮಾಧಾನ ಇಲ್ಲ, ಇನ್ನೂ ಏನಾದರೂ ಹೇಳ್ತಾರಾ, ನಮ್ಗೆ ಏನಾದ್ರು ಕಂಟೆಂಟ್ ಸಿಗುತ್ತಾ, ಹಾಕೊಳ್ಳೋಣ ರುಬ್ಬನ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮೇಲೆ ಪ್ರಶ್ನೆ ಆಗ್ತವ್ರೆ. ಕಾರ್ತಿಕ್ ಅವ್ರು ಯಾವುದೋ ಒಂದು ಇಂಟರ್ವ್ಯೂಲಿ ಕೂತಿದ್ದಾಗ ಅಲ್ಲೊಬ್ಬರು ಕೇಳ್ತಾರೆ ಆ್ಯಂಕರು, ಸಂಗೀತ ಅವರು ಹೇಳ್ತಾರೆ ನೀವು ಅವ್ರಿಲ್ದೆ ಝೀರೋ ಆಗಿದ್ದೀರಾ ಅಂತ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಯಾವಾಗ ಹೇಳಿದ್ರು? ಅವ್ರಿಗೆ ಗೊತ್ತಿಲ್ಲ ಕಾರ್ತಿಕ್ ಯಾವಾಗ ಹೇಳಿದ್ರು? ಅದೇ ಹೇಳಿದರು, ಅದು ನೀವು ನೋಡಿಲ್ಲ ಅನಿಸುತ್ತೆ, ನಾನು ಇಲ್ಲದೆ ಝೀರೋ ಆಗಿದ್ದಾರೆ ಕಾರ್ತಿಕ್ ಅಂತ ಹೇಳಿದ್ರು. ಹೌದಾ, ಎಲ್ಲಿ ಝೀರೋ ಕಾಣಿಸ್ತಲ್ವಲ್ಲ ಅಂತ ಹೇಳ್ಬಿಟ್ಟು ಟ್ರೋಫಿ ಇಟ್ಕೊಂಡು ಹೇಳ್ತಾರೆ. ಎಲ್ಲೋ ಒಂದು ಕಡೆ ಹೊರಗಡೆ ಬಂದಮೇಲೆ ವಿನಯ್ ಅವರು, ಕಾರ್ತಿಕ್ ಅವರು, ಹಾಗೆ ನಮ್ರತ ಅವರು, ಸಂಗೀತ ಅವರು 4 ಜನ ಒಂದೇ ಕಡೆ ಮೀಟ್ ಮಾಡಿದ್ದಾರೆ. ಆದರೆ 4 ಜನದ್ದು ಒಂದೇ ಫ್ರೇಮಲ್ಲಿ ಫೋಟೋನೇ ಇಲ್ಲ ಆಯಿತಾ. ಸಂಗೀತ ಅವರು ಅಲ್ಲೂ ಬಂದಿಲ್ಲ ಅಂತ ಅನಿಸುತ್ತೆ. ಈ ಥರ ಒಂದು ಬೆಳವಣಿಗೆ ಇರುವಾಗ ನೀವು ಅದ್ರ ಮಧ್ಯೆ ಇನ್ನೊಂಚೂರು ಇಂಡು ಅಂದರೆ ಏನಾಗ್ತಾರೆ ಅವರು? ಹಿಂಗೆ ಪ್ರಶ್ನೆ ಕೇಳಿನೇ ರಕ್ಷಕ್ ಅವರು ಈ ಮಟ್ಟಕ್ಕಾಗಿರೋದು. ಅಯ್ಯೋ ನಾನು ಬಿಟ್ಬಿಡ್ರಪ್ಪ, ನಾನು ಇನ್ನೊಂದ್ಸತಿ ಇಂಟರ್ವ್ಯೂನೇ ಕೊಡೋಕ್ಕೆ ಹೋಗಲ್ಲ, ನಾನು ಬೇರೆ ರಕ್ಷಕಾಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು ಒಂದು ಪೋಸ್ಟ್ ಹಾಕ್ಬಿಟ್ಟು. ಪಾಪ ರಕ್ಷಕ್ ಅವರು. ಇವಾಗ ಕಾರ್ತಿಕ್ ಅವರು ಹಂಗೆಲ್ಲ ಟ್ರಿಗರ್ ಆಗಲ್ಲ ಅಂತ ಅನಿಸುತ್ತೆ. ಬಟ್ ಎಲ್ಲ ಒಂದು ಕಡೆ ಅವರು ಕೇಳಿದ್ದೇ ಕ್ವಶನ್ ಕೇಳ್ತಿದ್ರೆ ಎದ್ಕೊಂಡು ಬಿಡ್ತಾರೆ ಕಾರ್ತಿಕ್ ಅವರು. ಎಸ್ ಸತಿ ನೋಡಿದ್ದೀನಿ. ಇನ್ನೇನಾರು ಅವಾಂತರ ಮಾಡ್ಕೊಳ್ಳೋದಾದ್ರೆ ಸಾಕು, ಹೊರಗಡೆ ಬಂದಿದ್ದಾರೆ ಎಲ್ಲ ಆರಾಮಾಗಿ ಪೀಸ್ ಆಗಿದ್ರೆ ಅದೇ ಖುಷಿ. ಪೀಸ್ ಆಫ್ ಮೈಂಡ್ ಎಲ್ಲರಲ್ಲೂ ಕಾಣಿಸ್ತಿದೆ, ಎಲ್ಲ ಒಟ್ಟೊಟ್ಟಿಗೆ ಕಾಣಿಸ್ಕೊತಿದ್ದಾರೆ, ಎಲ್ಲ ಮೀಟ್ ಮಾಡ್ತಿದ್ದಾರೆ. ಬಟ್ ಎಲ್ಲ ಒಂದು ಕಡೆ ನಮ್ರತ ಅವರು ಮತ್ತು ಸ್ನೇಹಿತವರು ಒಟ್ಟಿಗೆ ಕಾಣಿಸ್ಕೊಂಡಿಲ್ಲ. ಒಳಗಡೆ ಅಷ್ಟು ಚೆನ್ನಾಗಿ ಮಾತಾಡಿಕೊಂಡು ಅಚ್ಚುಕೊಟ್ಟಾಗಿದ್ದವರು, ಅದು ಎಲ್ಲಿಂದ ಮತ್ತೆ ಮನೆ ಒಳಗೆ ಕರೆಸಿದ್ರು ಸ್ನೇಹಿತವ್ರನ್ನ, ಅಲ್ಲಿಗೆ ಮತ್ತೆ ಬ್ರೇಕಪ್ಪು ಹೊಗೆ ಸ್ಟೋರಿ ಆಗೋಯ್ತು ಅವ್ರದ್ದು. ಹೊರಗಡೆ ಬಂದಮೇಲೆ ನಾನು ಎಲ್ಲಿಗೆ ಕರ್ಕೊಂಡು ಹೋಗ್ತೀರಾ ಸ್ನೇಹಿತ ಅಂತ ಎಲ್ಲ ಕೇಳಿದರು. ಇವಾಗ ಅವರ ಮನೇಲಿರೋ ಕಾಫಿ ಶಾಪಿಗೆ ಕರ್ಕೊಂಡು ಹೋಗ್ತೀನಿ ಬಾರವ್ವ ಅಂದರೂ ಹೋಗೋದಿಲ್ಲ ಅನಿಸುತ್ತೆ ನಮ್ರತ ಅವರು. ಆ ಥರ ಸ್ಟೇಜ್ ಆಗೋಗಿದೆ ಅವರಿಬ್ಬರ ಮಧ್ಯೆ. ಆ್ಯಕ್ಚುಲಿ ಫಿನಾಲೆಗೆ ಬಂದಾಗ ಕೂಡ ಸ್ನೇಹಿತರು ಅಲ್ಲಿ ಮೇಲೆ ಕೂತವ್ರೆ, ನಮ್ರತ ಅವ್ರು ಕೆಳಗೆ ಕೂತವ್ರೆ. ಅವ್ರು ಅವಾಗವಾಗ ಒಂದು ಸತಿ ಹಿಂಗೆ ನಮ್ರತ ಅವ್ರು ನೋಡ್ತಾರೆ, ಹಿಂಗಂತಾರೆ. ಆ್ಯಕ್ಚುಲಿ ಮಾತಾಡ್ಸೋಕ್ಕೆ ನಾವು ಹೋಗಿರ್ತಾರೆ, ನಮ್ರತ ಅವ್ರು ಸರ್ರೇ ಬೈದಿರ್ತಾರೆ, ನಿಮ್ಮಿಂದನೇ ನನ್ನ ಆಟ ಎಲ್ಲ ಹಾಳಾಗಿದ್ದಿಲ್ಲ, ಫಿನಾಲಲ್ಲಿ ಇರ್ತದೆ ಅಂದ್ಬಿಟ್ಟಿರ್ತಾರೆ. ನೋಡುವ ಇನ್ನು ಯಾವ ಥರ ಬೆಳವಣಿಗೆ ಆಗುತ್ತೆ. ಬೆಳವಣಿಗೆ ಇನ್ನೇನಿದೆ, ಇನ್ನೇನು ಇಂಟರ್ವ್ಯೂ ಕೊಟ್ಟು ಇನ್ನೊಂದು 4-5 ದಿನ ಓಡಾಡಿದ್ರು ಅಂದರೆ ಅವ್ರವ್ರ ವರ್ಕಲ್ಲಿ ಮತ್ತೆ ಎಲ್ಲ ಬ್ಯುಸಿಯಾಗಿ ಹೋಗ್ತಾರೆ. ಒಳ್ಳೆಯದಾಗಲಿ ಎಲ್ಲರಿಗೂ ಅಂತ ಹೇಳ್ತಾ ನಾನು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.